ಮದುವೆ ಮಾಡಿಕೊಟ್ರೆ ನೀ ಹೇಳಿದ ನಿನ್ನ ಬದುಕಿನ ಸಾರ್ಥಕತೆಗಳು ಆಗುವುದಕ್ಕುಂಟೆ ಅಥವಾ ಅದನ್ನು ಈಡೇರಿಸಿಕೊಳ್ಳುವುದಕ್ಕುಂಟೆ? ಆವಾಗ ಏನು ಅಪ್ಪ, ಉತ್ತಮವಾಗಿ ಬೆಳೆದಂತಹ ಒಂದು ಮಲ್ಲಿಗೆ ಬಳ್ಳಿ ಅಂತಾದ್ರೆ ಅದನ್ನ ಒಂದು ಚಂದವಾದಂತಹ ಮಾಮರಕ್ಕೆ ಹೊಪ್ಪಿಸುವುದು ಸರಿಯಾದಂತಹ ರೀತಿ. ಹೌದು, ಯೋಗ್ಯನಾದ ರೈತ ಅಂತಾದ್ರೆ ಹಾಗೆ ಮಾಡ್ತಾರೆ. ಅಯ್ಯೋ ಹಾಗೆ ಮಾಡ್ಬೇಕು ಅಲ್ವಾ? ಅದರ ಹೊರತಾಗಿ ಮಲ್ಲಿಗೆಯ ಬಳ್ಳಿಯನ್ನ ಕಾಸರಕ ಮರಕ್ಕೆ ಹೊಪ್ಪಿಸ್ತಾನೆ ಅಂತಾದ್ರೆ ಹೊಪ್ಪಿಸುವವನ ತಲೆಗೆ ತಣ್ಣೀರು ಹಿಡಿಬೇಕು ಅಂತ. ಹೌದೇ ಅಂತವನಿಗೆ ಮೂರ್ಖ ಅಂತ ಹೇಳ್ಬೇಕು. ನಿಮ್ಗೆ ಏನು ಅಂತ ಹೇಳುದು? ಮೂರ್ಖ ಅಂತ ಹೇಳುದು ಅವಳು ಹೇಳುದು ಸಾಕು, ಮತ್ತೆ ನೀವಂತ ಹೇಳುದು ಅವಳೊಟ್ಟಿಗೆ ನೀವು ಹೇಳ್ಕೊಂಡ್ಬಿಟ್ರಿ. ಹೌದೇ, ನಿನ್ನ ಅಪ್ಪ ಮೂರ್ಖನೇ. ಮಕ್ಕಳಿಗೆ ಅತಿಯಾಗಿ ಮುದ್ದು ಮಾಡಿದರೆ ಅಪ್ಪನ ತಲೆಗೂ ತಣ್ಣೀರು ಹಿಡಿತಾರೆ ಮಕ್ಕಳು. ಜಾಗ್ರತೆ ಮಾಡ್ಕೊಳ್ಳಿ. ಹೇಳಿದ್ ಯಾಕೆ? ಏನು ಮನುಷ್ಯನ ಹಣೆ ಬರಹದ ಮುಂದೆ ಮತ್ತೇನುಂಟು ಹೇಳಿ? ಒಬ್ಬ ಸ್ಫುರದ್ರೂಪಿ ಯೋಗ್ಯತಾ ಅಂತ ಕಷ್ಟ ಕುಷ್ಟ ಮೈಕೆಯಿಂದ ಹೊಂದಿರುವಂತಹ ಒಬ್ಬ ವ್ಯಕ್ತಿಗೆ ನೀವು ಮದುವೆ ಮಾಡಿಕೊಟ್ರಿ ಅಂತ ಇಟ್ಕೊಳ್ಳಿ. ಮದುವೆ ಮುಗಿಸಿಕೊಂಡು ದಿಪ್ಪಣ ತಗೊಂಡು ಹೋಗುವಾಗ ಅಪಘಾತ ಆಗ ಕೈಕಾಲು ಕಳ್ಕೊಂಡ್ರೆ ಸುಂದರವಾದಂತಹ ಮುಖದ ಮೇಲೆ 4 ಬಿಸಿನೀರಿನ ಗುಳ್ಳ ಬಿದ್ದರೆ ಸಾಕೋದು ವಿಕಾರ ಆಗಿ ಹೋಗ್ತದೆ. ಹುಡುಗೂ ಆದ್ರೂ ಆಗ್ತದೆ ಬಿಡಿ, ಅಲ್ವಾ? ಕೈಕಾಲು ಮುಕ್ಕೊಂಡು ಗಂಡ ಸರಿದು ಗಂಡ ಸೇವೆ ಮಾಡುವುದೇ ಆಮೇಲೆ. ಹಾಗಾಗಿ ವಿಧಿ, ಮನುಷ್ಯನ ವಿಧಿಯನ್ನ ಮೀರಿ ಮತ್ತೊಂದು ಇಲ್ಲವೇ ಇಲ್ಲ. ಈಗಾಗಲೇ ನನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಅದನ್ನು ಅನುಭವಿಸುವುದಕ್ಕೆ ನಾನು ಸಿದ್ಧಳಾಗಬೇಕು. ಎನ್ನ ವಿಧಿಯಂತಿಹುದು ಲಲಾಟಲಿಗಿದ್ದಾರೇಗ ಪರಿಮಾಷನ್ನ ಶಕ್ಯತೆ ಅಂತ ಹೇಳಿದ್ರು. ಹಾಗಾಗಿ ನನ್ನ ಹಣೆ ಬರಹ ಏನುಂಟು ಅದನ್ನು ಅನುಭವಿಸಬೇಕು. ನಾನು ನನ್ನ ಹಣೆ ಬರಹವನ್ನು ತಿದ್ದುವುದಕ್ಕೆ ನೀವ್ಯಾರ? ಹೆಣ್ಣು ಮಕ್ಕಳನ್ನು ಎಷ್ಟು ಕಲಿಸಬೇಕು ಅಷ್ಟೇ ಕಲಿಸಬೇಕು. ಮೇಲಿನ ಸಾಲಿನ ಹಾಗೆ ಕೆಳಗೂ ಬರೆಯಿರಿ ಅಂತ ನಂಗೆ ಗೊತ್ತಿರಲಿಲ್ಲ. ಗುರುಮಠರು ಹೇಳಿಲ್ವಾ? ಮೇಲಿದ್ದ ಪ್ರಶ್ನೆ ಕೆಳಗೆ ಉತ್ತರ ಬರ್ಲಿಕ್ಕೆ ಗೊತ್ತಾಗ್ತದೆ. ಹೌದು, ಮೇಲಿದ್ದ ಕೆಳಗೆ ಬರ್ಲಿಕ್ಕೆ ಗೊತ್ತಾಗಲಿಲ್ಲ ನಿಮ್ಗಲ್ವಾ? ಶುದ್ಧ ಬರುವ ಬರೆಯುವ ಕಾಲಕ್ಕೆ ಹಾಗೆ ಬರ್ತಿದ್ದೆ. ಈಗ ಸರಿ ಉತ್ತರ ಕೆಳಗೆ ಬರೀಬೇಕು. ಹೌದಪ್ಪ, ಏನೀಗ ನಾವೆಲ್ಲ ಕತೆ ಓದ್ಲಿಲ್ವಾ? ಅದು ನಾವಿಲ್ಲಿ ಹೇಳಲಿಲ್ಲ. ಯಾಕೆ? ಪುಸ್ತಕದ ಬದ್ದ ಕೈಯಲ್ಲಿ ಅಡುಗೆ ಆಗ್ತದ? ನೀವು ಓದಿದ ಕತೆ ಇನ್ನೆಲ್ಲ ಹೇಳುವಾಗ ಇಲ್ಲ. ಎಷ್ಟು ಕಲಿತ್ರೇನು ಬಿಟ್ರೇನು ಮೊದಲು ಬದುಕಲು ಕಲಿ. ಆವರ್ತ 4 ಉಂಟು ಕೊಡ್ತೇನೆ. ಮೇಲಿನ ಕೆಳಗೆ ಬರೀಬೇಕು. ಮೇಲಿದ್ದಾಗೆ ಬರೀಬೇಕು. ಕೆಳಗೆ ಮೇಲಿದ್ದಾಗೆ ಬರೀಬೇಕು. ಮತ್ತೆ ಬೇರೆ ಬಂದಿದ್ದಲ್ಲ, ಗೊತ್ತಾಯ್ತಾ? ಶುದ್ಧ ಬರೆಯುವಾಗ ಹೌದಪ್ಪ, ಯಾವಾಗಲೂ ಬರೀತಿದ್ದಾರೆ. ಇದು ಶುದ್ಧ ಬರವೇ, ಬದುಕಿನ ಶುದ್ಧ ಬರವ. ಇದು ತಂದೆಯೋ ಕೈಯಿಂದ ಗಂಡಳು ಮಹನ ಕಳೆದ ನೀನು ಯಾವ ಕಾಲಕ್ಕೂ ನಿನಗೆ ಸರಿಯಾದ ಗಂಡಂತ ಮದುವೆ ಮಾಡುವುದಿಲ್ಲ. ನಿನಗೆ ಕೊಡು ಶಾಖವನ್ನೇ ಮದುವೆ ಮಾಡಿಸ್ತಾರೆ. ಅನುಭವಿಸು, ಅನುಭವಿಸು, ಅನುಭವಿಸು. ಅಪ್ಪ, ಅವಳಿಗೆ ಅಂತ ಮದುವೆ ಮಾಡಿಸು ಸರಿ ಆಯ್ತಪ್ಪ. ಅವಳಿಗೆ ಅಂತ ಮೊದಲು ವರ್ಷ 60 ಆಯ್ತು, ರಕ್ತ ಒತ್ತಡ ಹೆಚ್ಚಾಗ್ತದೆ. ಅವಳಿಗೆ ಅಂತ ಉಂಟರು ಸರಿ ಉಂಟಪ್ಪ. ಅವಳಿಗೆ ಅಂತ ಉಂಟರು ಸರಿ ಉಂಟು. ಕುಡಿಯಲಿಕ್ಕೆ ಸ್ವಲ್ಪ ಮಜ್ಜಿಗೆ ತರು. ಮಜ್ಜಿಗೆ ಅಂತ ನಿಮ್ಗೆ ಹಾಗೆ ಆಗ್ಬೇಕು. ಹೆಣ್ಣಿದು ಕೊಡು. ನಿಮ್ಗೆ ಹಾಗೆ ಆಗ್ಬೇಕು. ಯಾಕೆ? ಸಣ್ಣ ಮಗಳು ಅಂತ ಹೇಳಿ ತಕೊಂಡೋಗಿ ಅವಳಿಗೆ ತಿನ್ಸಿ ಅವಳು ತಲೆ ಮೇಲೆ ಕೂರಿಸಿಕೊಂಡು ನಿಂತೆ ನೋಡಿ ಸಭೆಯಲ್ಲಿ ನಿಮ್ಮ ಮರ್ಯಾದೆ ತೆಗೆಯುವ ಗೊತ್ತಾಗಬೇಕು. ಅಪ್ಪನ ಮರ್ಯಾದೆ ಹೋಯ್ತು, ನಮಗೆ ಗೊತ್ತಾಗಬೇಕು. ಅವಳು ಮಾತಾಡುವ ಕಾಲಕ್ಕೆ ಸಾವಿತ್ರಿ ಅಂದ್ರೆ ಪಕ್ಕದ ಮನೆಯಿಂದ ಕೇಳ್ತೇವೆ. ಅನಸೂಯ ಅಂದ್ರೆ ನನ್ನ ಮಟ್ಟಿಗೆ ಆಡ್ಲಿಕ್ಕೆ ಬರುವೊಳಗೆ ಕೇಳ್ತೇವೆ. ಅನಸೂಯ ಯಾರು ಸಾವಿತ್ರಿ ಯಾರು ಗೊತ್ತಿಲ್ಲ ನಿಮಗೆ ಅಂತ ಗೊತ್ತುಂಟೆ. ಏನು ಗುರುಮಠಕ್ಕೆ ಹೋಗಿ ಕೇಳ್ತೆ ಕರೆದು ಮಾತ್ರ ನೀವು ಮತ್ತೆ ಎಂತ
ಆಡಿಸುದು ಹೇಳುದು ಕುದುರೆ ಬದುಕಲ್ಲ. ನಾವು ಒಳಾಂಗಣ ಪಾಠಕ್ಕಿಂತ ಸ್ವಲ್ಪ ಕಡಿಮೆ ಅಪ್ಪ. ಅವಳು ಕೋಣೆಯಲ್ಲಿ ಕೂತ್ಕೊಂಡು ಪುಸ್ತಕ ಹಿಡ್ಕೊಂಡು ಇದೇ ಮಾಡಿದ್ದವ್ರು ಯಾಕೆ ತಿರುಗುದು ಆ. ಅಪ್ಪನ ಮನೆಯಲ್ಲಿ ತೆಗಿಬೇಕಂತ ಹೇಳಿ ಅಪ್ಪ. ಓದಿದ್ದವಳು ಹೋಗ್ರೆ ಅಷ್ಟೇ ಅವಳಿಗೆ ಅಂತವೇ ಇತ್ತು. ನಮ್ಗೆ ನೀವು ಇಷ್ಟು ಮಾತಾಡ್ತೀರಿ ಅಂತ ನಿಮ್ಗೂ ಮತ್ತೆ ಶಟನ್ ತರ್ತೇನೆ. ಅಪ್ಪ ಹೆಚ್ಚು ಅಪ್ರಾಚು ಅಪ್ಪ ದೇವರು ಅಪ್ರೇ ದೇವ್ರು. ನೀವು ಒಳ್ಳೆ ಗಣ್ಣೋಡು ಮದುವೆ ಮಾಡಿರ್ತೀರಿ. ಅಪ್ರ ಬಿಟ್ರೆ ಯಾರು ಇಲ್ಲ. ಅಪ್ಪ ಬಂಗಾರ ಅಷ್ಟೇ ಮತ್ತೆ ಅಪ್ಪನೇ ಮಗ. ಹೌದು ನನ್ನಷ್ಟಕ್ಕೆ ಬಿಟ್ರೆ ಕುಡಿಯುವುದಕ್ಕೆ ಸ್ವಲ್ಪ ಬಾದಾಮಿ ನಾನು ನೀರು ಕುಡ್ಕೋ ಮತ್ತೆ ದಷ್ಟು ಕುಡ್ಸಾಗು. ನಾಳೆ ಮದುವೆ ಆಗ್ತೀನಿ. ಅಪ್ಪಯ್ಯ ಓ ನಾನ್ ಮದ್ವೆಯಾಗ ಹುಡುಗ ಸ್ವಲ್ಪ ಚಂದ ಇರ್ಲಿ ಆಯ್ತಾ ಅಯ್ಯೋ ಚಂದ ಇದ್ದ ನೋಡಿದ್ದೇನೆ. ನನಗಿಂತ ಸ್ವಲ್ಪ ಎತ್ತರ ಇರ್ಲಿ ನಿಮ್ಮಷ್ಟು ಎತ್ತರ ಇದ್ರೂ ಆಗ್ಬೋದು ಅದೇ ಸಮಸ್ಯೆ ಆಗಿದೆ. ನನಗೆ ಒಪ್ಪಿಗೆ ಆದ ಹುಡುಗ ನಿನಗಿಂತ ಫುಲ್ ಇದ್ದಾನೆ. ಚಂದ ಇದ್ದಾರ ಚಂದ ಇದ್ದಾನೆ. ಆಗ್ಲಿ ನಾನು ಸುಧಾರಿಸ್ಕೊಡ್ತೇನೆ ಅಷ್ಟಿದ್ರೆ ಆಯ್ತು. ನಿನಗೆ ಹೇಗಿದ್ ಬೇಕೆ? ನನಗೆ ನಾನು ಹೇಳ್ದಾಗ ಕೇಳಿದ್ರೆ ಆಯ್ತಪ್ಪ, ಮತ್ತೆ ಎಂತದ್ದು ಬೇಡ. ಆಯ್ತು ಅಂತ ನೀವು ನಾವೆಲ್ಲ ಕೇಳ್ಬೇಕು. ಅಯ್ಯೋ ನೀವೇ ಹೆಚ್ಚು. ಅಪ್ರೇ ಹೆಚ್ಚು. ಅಪ್ಪನಿಗೆ. ಆಯ್ತು ಅಪ್ಪನಿಗೆ. ಚಂದ ಚಂದ ಇರ್ಲಿ ಚಂದ ಆಯ್ತು ನೀನಾಗಿ ನನಗೆ ಇವ್ರಿಗೆ ಮೇಲೆ ಒಂದು ಮನೆ ಹೋಯ್ತು. ಆ ಅಪ್ಪನೇ ಹೆಚ್ಚು ಹೋಗಿ ಎಲ್ಲ ಉಂಟು. ಸಾಮಾನ್ಯ ಯಾವ ಗಳಿಗೆಯಲ್ಲಿ ಎತ್ಕೊಂಡ್ಬಿಟ್ಲು ಅವಳು. ಮಾಡ್ಬೇಕಾದ್ರೆ ಮಾಡು, ಒಳ್ಳೇದಾಗಿ. ಒಂದು ಕ್ಷಣ ನಿಲ್ಲಬೇಡ, ಹೋಗು. ಬಾರೋ ಇಲ್ಲಿ. ಎಲ್ಲಿಗೋ? ಎಲ್ಲಿಗೆ? ಯಾರಿಗೆ ಗೊತ್ತ ಮತ್ತೆ ಎಲ್ಲಿ ಹೊರಟೆ? ಗೊತ್ತಾ ಇದ್ರಲ್ಲ ಎಲ್ಲಿಗೆ ಅಂತ ಕೇಳಬಾರ್ದ? ಹಾಗೆ ಕೇಳ್ತಾ ಇದ್ದೆ ಒಡೆಯ. ಹಾಗೆ ಕೇಳಿದ್ರೆ ಅದು ಅಧಿಕ ಪ್ರಸಂಗಿತನ ಅಂತ ಆಗುದಿಲ್ವೇ ಅದೇ ನಿನಗೆ ಹೊಸ್ತೇನೋ? ಎಷ್ಟಾದ್ರೂ ನಿಮ್ ಜನ ಅಲ್ವೇ ನಿಮ್ ಸಾಲ ಅದೇ ಅಲ್ವೇ ನೊಕ್ಕಗೆ ಇಟ್ಕೊಂಡಿದ್ದು? ನಮ್ ಸಾಲಲ್ಲೇ ಒಬ್ಬರಾದ್ರೂ ಇದ್ರೆ ಮಾತ್ರ ಚಂದ. ನಿಮ್ಮ ಸಾಲದಲ್ಲಿ ಅಧಿಕ ಪ್ರಸಂಗ ಮಾಡಿದ್ರೆ ಚಂದ. ಆದ್ರೆ ನೀವು ಮಾಡುವ ಅಧಿಕ ಪ್ರಸಂಗದ ಒಳಗಿದ್ರೆ ಮತ್ತೂ ಚಂದ. ಇಲ್ಲಿವರೆಗೆ ತೊಂದರೆ ಆಗಲಿಲ್ಲ, ಒಳಗೆ ಉಂಟು. ಮುಂದೆ ತೊಂದರೆ ಆದ್ರೆ ಇಟ್ಕೊಳ್ಳುದ ನಾವು. ಎಲ್ಲಿ ಅಂತ ಕೇಳಬಾರ್ದ? ಅದೇ ಅಧಿಕ ಪ್ರಸಂಗ. ಏನು ಊರಾಡಿ ಸರಿಯೇನೋ? ಮಾನಸತ್ತವ ಮರ್ಯಾದೆ ಬಿಟ್ಟವಳು. ನನ್ನ ಮರ್ಯಾದೆ ತಗಿಲ್ಲ. ನಾ ಬಂದದ್ದೇ ಈಗ ನಿಮ್ಮ ಮರ್ಯಾದೆ ಯಾಕೆ ಅವಳೇನು ಮಾತು? ಅವಳು ಅಂದ್ರೆ ಯಾರೇನು? ನನ್ನ ಮಗಳು. ಎಂತ ಹೇಳಿದ್ರು ಅವರೇ? ಗಂಡನೇ ಹೆಚ್ಚು ಅಂತ ಹೇಳಿದ್ರು. ಯಾರು ಹೇಳಿದವರು? ಕೊನೆಯ ಮಗಳು ಗುಣಸುಂದರಿ. ಗಂಡನೇ ಹೆಚ್ಚು. ಎಂತ ಮಾತಾಡಿದ್ರೆ ಹಾಗಾದ್ರೆ ಒಳ್ಳೆ ಮಾತಾಡಿದ್ರೆ. ನಿಮ್ ಮದುವೆ ಆಗಿದೆಯಾ? ಇಲ್ಲ. ನಿನಗೂ 4 ಜನ ಹೆಣ್ಣು ಮಕ್ಕಳೇ ಉಂಟು. ಶಾಪನ ಆದ್ರೆ ಅಂದ್ರೆ ಆಗುದಿಲ್ಲ ಅಂತ. ಆದ್ರೆ ನಾ ತುಂಬಿದ ಸಭೆಯಲ್ಲಿ ಕೇಳಿದೆ, ಪಿತ ಶ್ರೇಷ್ಠನು ಪತಿ ಶ್ರೇಷ್ಠನು ಅಂತ. ಪತಿಯೇ ಶ್ರೇಷ್ಠ ಅಂದ್ರು. ಎಂತ ಮಾತಾಡಿದ್ರು ನಿನ್ನದು ಕೇಳಿದ್ನ? ಹೆಸರು ಕೇಳಿಲ್ಲ. ಹೇಳು, ಅಡುಗೆ ಮಾಡೋರು ಒಗ್ಗರಣೆ ಹಾಕಿ ಬಂದಿಲ್ವ? ಮತ್ತೆ ನೀವೊಂದು ಹಾಕ್ಬೇಕಂತೆ. ಮರ್ತೋಯ್ತೇನು? ಹೇಳು. ಮರ್ತೋಗುದು ಹೇಗೆ? ಮತ್ತೆ ಅಡುಗೆ ಬಟ್ಟೆ ಹಾಕೋದು ಹೇಗೆ ಮತ್ತೆ? ಒಂದು ಕೆಲಸ ಮಾಡಬೇಕು ನೀವು. ಬೇಡೂರು ಹುಡ್ಕೋಬ. ನಮ್ಮ ರಾಜ್ಯದ ಎಷ್ಟು ಬೇಡವರು ಇದ್ದಾರೋ ಅವರೆಲ್ಲ ಬರ್ಬೇಕು. ಎಂತ ಮಾತಾಡ್ತೀರಿ ಒಡೆಯ? ಏನು ಭಿಕ್ಷುಕರು? ನೀವಿರುವಾಗ ಭಿಕ್ಷುಕರು ಇರ್ತಾರ? ಎಂತ ಮಾತು ಅಂತ ಆದೇಶ. ತುಂಬಾ ಬೇಸರ ಆಗ್ತದೆ ಕೇಳಿ. ಯಾರಲ್ಲಿ ಇವನನ್ನು ನಿವೃತ್ತಿಗೊಳಿಸಿ ಮತ್ತೊಬ್ಬರನ್ನ ಪ್ರವೃತ್ತಿಗೊಳಿಸಿ ಮತ್ತೆ ನಾನೇ ಭಿಕ್ಷುಕರೇ. ಹಾಗೆ ಹೇಳ್ತೆ ಒಡೆಯ. ಹೌದಾದ್ರೆ ನೀವೆಂತದು? ಅಯ್ಯೋ, ನಾನು ಹಾಗೆ ಹೇಳುವವನೇ. ಹಾಗೆ ಹೇಳುವವನು
ಅಲ್ಲ ಒಡೆಯ, ಮತ್ತೆ ನೀವು ತಪ್ಪು ತಿಳ್ಕೊಂಡ್ರಿ. ನೀನ್ ತಪ್ಪು ಹೇಳಿದೆ ನೀನು. ಹಾಗಲ್ಲ, ಹಾ. ಈ ನಾಡಿನ ದೊರೆಗಳು ನೀವು ಜವಾಬ್ದಾರಿ ಇದ್ದವರು. ಹಾ. ಅಂತ ಸ್ಥಾನದಲ್ಲಿ ನೀವಿರುವಾಗ ನಮ್ಮ ನಾಡಿನಲ್ಲಿ ಬೇರೆ ಭಿಕ್ಷುಕರು ಇರ್ತಾರ? ಹೀಗೆ ಮತ್ತೆ ಬೇರೆ ಭಿಕ್ಷುಕರು ಇರ್ಲಿಕ್ಕೆ ಸಾಧ್ಯ ಉಂಟಾ? ಅಂದ್ರೆ ಬೇರೆ ಇಲ್ಲ, ನಾನೇ ಭಿಕ್ಷುಕ ಅಂತ ಹೇಳೋದು. ಕಾಲ. ಅದೇ, ನಮ್ಮ ನಾಡಿನಲ್ಲಿ ಒಡೆಯ ನಿಮ್ಮ ಆಳ್ವಿಕೆ ಇರುವಾಗ ಬೇರೆ ಭಿಕ್ಷುಕರು ಇಲ್ಲ, ನಾನೇ ಭಿಕ್ಷುಕ. ಕೇಳಿ, ನಾನೇ ಭಿಕ್ಷುಕ ಅಂತ ಹೇಳುದಲ್ವಾ? ಆಯ್ತು ಮಾರ್ರೆ. ಅಯ್ಯೋ ದೇವರೇ, ನಿಮಗೆ ನಾನು ನನಗೆ ಹೇಳ್ತೇನೆ, ನಿನಗೆ ಹೇಳ್ಕೊಂಡಿದ್ದು. ಹೌದು, ಒಳ್ಳೆ ನನಗೆ ಯಾರಿಗೆ ಗೊತ್ತಿತ್ತು? ಅಲ್ಲ, ಹಾಗೆ ಹೇಳ್ಕೊಳ್ಳಿಕ್ಕೆ ಯಾಕಂದ್ರೆ ಅದು ಗೊತ್ತಾದ್ರೆ ಮತ್ತೆ ಕೆಲಸ ಬಿಡ್ತು. ನಮ್ಮ ದೊರೆಗಳು ನೀವು ಅಧಿಕಾರದಲ್ಲಿದ್ದೀರಿ. ನಿಮ್ಮ ಅಧಿಕಾರದಲ್ಲಿ ನಮ್ಮ ನಾಡಿನಲ್ಲಿ ಭಿಕ್ಷುಕರು ಹೇಗಿರ್ತಾರೆ? ಇಲ್ಲಿ ಕುಂಟ ಅಂದ್ರೆ ಅವರನ್ನು ಓಡಿಸ್ತೇನೆ ಅಂತ ಹೇಳುದಾ? ಹಾಗಲ್ಲ, ನಿಮ್ಮ ಅಧಿಕಾರ ಅಷ್ಟು ಒಳ್ಳೆ ಹೇಳಲಿಕ್ಕೆ ಬರುದಿಲ್ವೋ? ನಮ್ಮ ನಾಡಿನಲ್ಲಿ ಇರಬಹುದು, ಪಕ್ಕದ ನಾಡಿನಲ್ಲಿ ಇಲ್ಲಿ ಬರಬಹುದು. ಅದೊಂದು ಮತ್ತೆ ಅದೆಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಅವಸರವಾಗಿ ನನಗೆ ಭಿಕ್ಷುಕರು ಬೇಕು. ಹೌದು, ಪ್ರಯತ್ನ ಮಾಡ್ತೀನಿ. ಅಡ್ಡಿಲ್ಲ ಅಡ್ಡಿಲ್ಲ ಹುಡ್ಕೊಂಡು ಬರ್ಬೇಕು. ಅಡ್ಡಿಲ್ಲ ಅಡ್ಡಿಲ್ಲ. ಒಬ್ಬಿಬ್ರಲ್ಲ, ಎಷ್ಟು ಜನ? ಎಷ್ಟು ಜನ ಇದ್ರು ಬೇಕು. ಅಷ್ಟು ಜನ? ಅಷ್ಟು ಜನ ಬೇಕು. ಹೋಗ್ಬಾ. ಅಡ್ಡಿಲ್ಲ ಅಡ್ಡಿಲ್ಲ. ಇದು ಏನು ಖರ್ಚಿಗೆ ಅಲ್ಲ, ಈಗ ನೀವು ಯಾರ ಖರ್ಚಿಗೆ? ನಿನ್ನ ಖರ್ಚಿಗೆ, ಭಿಕ್ಷುಕರ ಖರ್ಚಿಗೆ? ಅಲ್ಲ, ನನ್ನ ಖರ್ಚಿಗೆ. ಅಲ್ಲ, ನೀವು ಹೋಗ್ಬಾ ಅಂತ ಹೇಳ್ಕೊಂಡು ನಿನ್ನ ಪ್ರಯಾಣಕ್ಕೆ ಶುಭವಾಗಲಿ ಅಂದ್ರೆ ಖರ್ಚು ಕೊಡುವರೆ ಯಾರೇ? ಕಳ್ಸುದು ಯಾರು? ನೀವು. ನಾ ಕಳ್ಸಿದ ಮೇಲೆ ಮತ್ತೆ ಕೊಡದೇ ಇರ್ತೇನೆ. ಅಲ್ಲ, ಕೊಡ್ತೀರಿ. ಹೇಳಿ ಭಿಕ್ಷುಕರ ಗುಂಪಿನ ನಾಯಕನ ಮಾಡ್ತೇವೆ ಮಾಡ್ದ ಹಾಗಲ್ಲ, ನಿನಗೆ ಇವತ್ತಿರ್ಬೋದು ಆಗ್ಬೇಕು ಅಂತ ನಾ ಮಾಡುದಿಲ್ಲ. ನನ್ನ ಇದು ಇಂತಿಷ್ಟು ಅಂತ ಉಂಟಲ್ಲ, ಅದಕ್ಕೆ ಖರ್ಚಿಗೆ ಕೊಡ್ತಾ ಇದ್ದೆ. ದಿನ ಒಂದಕ್ಕೆ 50 ವರ ಕೊಡೋದು ನನಗ ಸಂಬಳ ಖರ್ಚಿಗೆ. ಖರ್ಚಿಗಷ್ಟೇ ದಿನ ಒಂದಕ್ಕೆ 10 ದಿನ ಎಷ್ಟು ಆಯ್ತು? ಎಷ್ಟಾಯ್ತು? ಎಷ್ಟಾಯ್ತು ಹೇಳು ನೀನು. ನನ್ಗೆ ಗೊತ್ತಾಗುದು. ಹಾ, ನಾವು ಅಷ್ಟೆಲ್ಲ ಕೊಡ್ತಿದ್ದು ನಾವು. ನೀನು ಎಷ್ಟು ದಿನ ಆಯ್ತು ಅಷ್ಟು ಕೊಡ್ತೇವೆ ನಾವು. ದಿನ ಒಂದಕ್ಕೆ 50 ಸಂಬಳ ಪ್ರತ್ಯೇಕ. ನೀನು ಎಲ್ಲಿ ಬೇಕು ಮಾಡ್ಕೊಳ್ಳಿ. ಎಲ್ಲಿ ಬೇಕು ಮಾಡ್ಕೊ. ಒಬ್ಬ ಹಾಗೆ ಅಷ್ಟರೊಳಗೆ ಖರ್ಚು ಮಾಡ್ಬೇಕು. ನಮ್ಮಲ್ಲಿ ಒಬ್ಬ ಕೆಲಸ ಇದ್ದ ಮೊದಲು ಅಲ್ಲಲ್ಲಿ ಪ್ರದರ್ಶನ ಮಾಡ್ತೇನೆ ಅಂತ ಹೋಗೋದು. ಅಲ್ಲಿ ಹೋಗಿ ಇಂಥ ಮಲಿಕೊಂಡಿದ್ದೆ ಅಂತ ಬಾರಿ ಬಿದ್ದವ. ಅವ ಎಲ್ಲೋ ಊಟ ಮಾಡುದು, ಎಲ್ಲೋ ಮಲ್ಕೊಳ್ಳೋದು. ಯಜಮಾನಿ ಕೊಡುವಾಗ ಮಾತ್ರ ಬರ್ಕೊಡ್ತಾನೆ ಅವ ಇಂಥಲ್ಲಿದ್ದೇನೆ ಅಂತ. ನೀನು ಹಾಗೆ ಮಾಡು, ತೊಂದರೆ ಇಲ್ಲ. ಮತ್ತೆ ಅದ್ರ ಅಂತ ಮತ್ತೇನು ವಿಶೇಷ ನಿಮ್ಮೊಟ್ಟಿಗೆ ಇದ್ಮೇಲೆ ಹಾಗೆ ಮಾಡೋದಿಲ್ಲ ನೋಡಿ. ಎಂತೆಲ್ಲ ಅಷ್ಟೇ. ಅಷ್ಟೇಯ? ಅಷ್ಟೇ. ನಾನು ಇಷ್ಟು ವರ್ಷ ಆಯ್ತು ನಿಮ್ಮೊಟ್ಟಿಗೆ ಇಟ್ಕೊಂಡು. ಕಳ್ಸುದು ನಾನೇ ಅಲ್ವ? ಕಳಿಸುತ್ತೀವಿ. ಹೋಗ್ಬಾ. ವೆಚ್ಚಕ್ಕೆ ಎಷ್ಟು ಬೇಕು ಕೇಳಿ ಕೊಡಿ. ಅಡ್ಡಿಲ್ಲ. ಹಾ, ಅಲ್ಲ, ಅವರು ಬರುಕೊಳ್ಳೆ ಯಾರು ಬರ್ಕೊಳ್ಳಿ ಬರೀತಾರೆ. ಇನ್ನು 8 ದಿನ ಬಿಟ್ಟು ಮತ್ತೆ ಕೊಡ್ತಾರೆ ನಿನಗೆ. ಹಾ, ಬರ್ದಿದ್ದನ್ನ ಆಮೇಲೆ ನೀನೇ ಕೊಡ್ಬೇಕು, ಅವ್ರು ಕೊಡ್ಬೇಕು, ನಾನು ನೋಡಿ ಹೇಳ್ತೇನೆ. ಏನು ನೀನೇ ಕೊಡುದಾದ್ರೆ ಬರುವ ವರ್ಷ ಕೆಲಸಕ್ಕೆ ನೀವು ಕೊಡುದಾದ್ರೆ ಸಂಬಳ ಹೆಚ್ಚು ಮಾಡ್ತೇನೆ. ಆಯ್ತು ಹೇಳು. ಆಯ್ತು. ಇವರಿಗೆ ಎಂತ ಆಗಿದೆ? ಇವರಿಗೆ ಪದ ಸೇರುವವರೆಗೆ ಈ ದೇಹ ಉಳಿಸಿಕೊಳ್ಬೇಕಾದ್ದು ನನಗೆ ಕರ್ತವ್ಯವಲ್ಲವೇ? ಹಾಗಂತ ದುಡಿದು ಊಟ ಮಾಡ್ಲಿಕ್ಕೆ ಆಗುವುದಿಲ್ಲ. ಅಂಗಾಗ ಯಾವುದೂ ಸರಿ ಇಲ್ಲ. ಕಣ್ಣೆಲ್ಲುಂಟು, ಮೂಗಲುಂಟು, ಬಾಯಲ್ಲುಂಟು, ನನಗೇ ಅರ್ಥವಾಗದು. ಈ ಸ್ಥಿತಿಯಲ್ಲಿ ಏನು ಕೆಲಸ ಮಾಡಿ ತಿನ್ನಲಿ ಸಾಧ್ಯ ಇಲ್ಲ. ಹಾಗಾದ್ರೆ ಮಾಡುವುದೇನು? ಬೇಡುವುದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಓ ಅಣ್ಣ, ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ಗುರಿಗಿಳಿಯದೆ ತೊಳಲಾಡುವರು. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ಗುರಿ ತಿಳಿಯದೆ ತೊಳಲಾಡುವರು. ಹಾಲೋ ನೀರು ಹಾಲಾಗಲವು, ಹಾಲೋ ನೀರು ಹಾಲಾಗಲವು, ಅದನರಿಯದೆ ನಾವು ಬಳಲುವರು. ಹಾಲೋ ನೀರು ಹಾಲಾಗಲವು, ಹಾಲೋ ನೀರು ಹಾಲಾಗಲವು, ಅದನರಿಯದೆ ತಾವು ಬಳಲುವರು.
ತಡೆಯೋ ಬರ್ತೀನಿ ತಡ್ಕೋ. ಆಗ್ಲಪ್ಪ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ದಯದಾಸಿ ಮಾಡ್ಕೊಳ್ಬೇಡಿ, ಬನ್ನಿ 10 ಕೊಟ್ಟವರಿಗೆ 100 ಆಗ್ಲಪ್ಪ, 100 ಕೊಟ್ಟವರಿಗೆ 1000 ದೇವರು ನಿಮ್ಗೆ ನಿಮ್ಮ ಮಕ್ಕಳಿಗೆಲ್ಲ ಚೆನ್ನಾಗಿಟ್ಟಿಲ್ಲಪ್ಪ. ಒಳ್ಳೇದಾಗ್ಲಿ ಸ್ವಾಮಿ. ಅಣ್ಣ ಆಗ್ಲ ಅಣ್ಣ, ಏನಾದ್ರು ದಾನ ಮಾಡಪ್ಪ, ಸ್ವಲ್ಪ ದೂರ ನಿಂತ್ಕೊಳ್ಳಪ್ಪ. ದಾನ ಮಾಡಪ್ಪ. ಮಾಡುವ ಮರೆಯ ವಾಸನೆ ಹೊಡಿತಾ ಉಂಟು. ಆ ಕಡೆ ಬರ್ತಾ ಇದ್ರೆ ತಗೋ, ಅದೊಂದು ತಗೋ. ಒಳ್ಳೇದ್ ಮಾಡಪ್ಪ. ಅಣ್ಣ, ಅವರೆಲ್ಲ ಹಾಕ್ತಾ ಇದ್ದಾರೆ. ಅಷ್ಟೊತ್ತು ನೀನು ಇಂತ ನೋಡ್ತಿದ್ದೀಯ ಬಿಟ್ರೆ ನೀನು ಕಿಸಿ ಕೈ ಹಾಕುದಿಲ್ಲ. ಯಾಕಣ್ಣ, ಏನಾದ್ರು ದಾನ ಮಾಡಪ್ಪ. ನಾಳೆ ಖರ್ಚಿಗಾಗೋಷ್ಟಾರು ಆಯ್ತಾ? ಊಟ ಮಾಡಿ ನಾಳೆ ಅಂತೇಳಿ ನಾವು ಬೇಡುದಲ್ಲಪ್ಪ, ಇವತ್ತಂತೇಳಿ ಬೇಡುದಷ್ಟೇ. ಇವತ್ತಿಗೆ ಬೇಕು ಅಂತ ದೇವರು ಒಳ್ಳೇದು ಮಾಡಪ್ಪ. ಅಣ್ಣ, ದಾನ ಮಾಡಪ್ಪ. ದಾನ ಮಾಡ್ಬೇಕೆನ್ನುವಂತ ಆಸೆ ನನಗುಂಟು. ಹಾ, ಆದ್ರೂ ಕೊಡ್ಲಿಕ್ಕೆ ಏನಿಲ್ಲ. ಅದು ನೀನು ಬಾಯಿ ಬಿಟ್ಟು ಹೇಳೋದು ಬೇಡಪ್ಪ. ನನ್ನ ತಟ್ಟೆಲ್ಲಿ ನೀ ತಕೊಂಡು ಎಲ್ಲಲ್ಲಿಯೇ ಗೊತ್ತಾಯ್ತು ನನಗೆ. ನಿನ್ನ ಹತ್ರ ಏನೂ ಇಲ್ಲ ಅಂತೇಳಿ ಒಂದು ಕೆಲಸ ಮಾಡಪ್ಪ. ನನಗೇನು ಬೇಸರ ಇಲ್ಲ. ನಾವು ಇಷ್ಟು ಮಂದಿ ಇದ್ದೇವೆ, ನೀನೊಂದು ತಟ್ಟೆ ಹಿಡ್ಕೊಂಡು ನಮ್ಮೊಟ್ಟಿಗೆ ಬಾ. ಅಂದ್ರೆ ನಾನು ಬೇಡ್ಲಿಕ್ಕೆ ಬರುವುದಾ? ಸಂಪಾದನೆ ಆಗ್ತದಪ್ಪ. ಇಲ್ಲಪ್ಪ, ಪರಿಸ್ಥಿತಿ ನನಗೆ ಬರ್ಲಿಲ್ಲ. ಮತ್ತೆ ತಟ್ಟೆ ತಕೊಂಡೆ ನೀನು? ನೋಡು, ನೀನು ಪರೀಕ್ಷೆ ಮಾಡುವಂತೆ ಅಲ್ಲ. ನಾವು ನಮ್ಮಂತರನ್ನೆಲ್ಲ ಪರೀಕ್ಷೆ ಮಾಡಬಾರ್ದಪ್ಪ. ಆ ದೇವರು ಒಳ್ಳೇದು ಮಾಡುದಿಲ್ಲ, ಹಾಗೆ ಮಾಡಿ. ಸರಿ ಸರಿ ಸರಿ. ಅಲ್ಲ, ನೀವು ಇಷ್ಟೆಲ್ಲ ಮಾಡ್ತೀರಲ್ಲ, ಬೇಡ್ತೀರಲ್ಲ, ಹೌದು. ಯಾಕೆ? ಅಣ್ಣ, ಏನು ಮಾಡುವ ಹೇಳಿ. ಎಲ್ಲವರು ಹಾಗೆ ದುಡಿದು ಊಟ ಮಾಡ್ಬೇಕನ್ನುವಂತ ಮನಸ್ಸು ನನಗುಂಟು. ಆದರೆ ದೇವರು ನನಗೆ ಈ ರೀತಿ ಅಂಗವನ್ನು ಕೊಟ್ಟ. ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಹೊಟ್ಟೆ ತುಂಬಿಸ್ಕೊಳ್ಬೇಕಲ್ಲ. ಹಾಗಾಗಿ ಬೇಡಿ ಸಂಪಾದನೆ ಮಾಡುವುದೇ ಬಿಟ್ರೆ ಬೇರೆ ದಾರಿ ಇಲ್ಲಪ್ಪ. ನಾವು ಬೇಡಿ ಮನೆ ಕಟ್ಟಲಿಕ್ಕಾಗಿ ಬೇಡುವುದಲ್ಲ, ಒಂದು ಹೊತ್ತಿನ ಅನ್ನಕ್ಕಾಗಿ ಬೇಡುವುದೇ ಬಿಟ್ರೆ ಬೇರೆ ಯಾವ ಸ್ವಾರ್ಥ ಇಲ್ಲಪ್ಪ. ಇಲ್ಲ, ಒಂದು ಹೊತ್ತಿನ ತೃಪ್ತಿಗಾಗಿ ಬೇಡ್ತಾ ಇದ್ದೇನೆ. ಬೇಡ್ತಾ ಇರುವುದು. ಹೌದು, ಸಂಪಾದನೆ ಮಾಡ್ಲಿಕ್ಕಲ್ಲ, ಸಂಗ್ರಹ ಮಾಡಿ ಬಿಡುವುದಿಲ್ಲ. ನನ್ನ ಹೊಟ್ಟೆ ತುಂಬಿದ ಮೇಲೆ ಉಳಿಯಿತು ಅಂತ ಆದ್ರೆ ಇವರಿಗೆಲ್ಲ ಕೊಟ್ಬಿಡ್ತನಪ್ಪ ನಾನು. ನೀವು ಊಟ ಮಾಡಿ ಅಂತ ಹೇಳಿ ದೇವ್ರಿಗೆ ಒಳ್ಳೇದ್ ಮಾಡ್ಲಮ್ಮ. ಹಾಗಾಗಿ ದಾನ ಮಾಡಪ್ಪ, ಒಳ್ಳೆ ಆಗ್ತದೆ, ಒಳ್ಳೇದ್ ಮಾಡ್ತಾನೆ. ಅದೇ ಹೇಳ್ತಾ ಇಲ್ಲ, ದಾನ ಮಾಡ್ಬೇಕೆನ್ನುವಂತ ಆಸೆ ಉಂಟು. ನನ್ನ ಹತ್ರ ಈಗ ನೀವು ಕೊಡ್ಲಿಕ್ಕೆ ಏನಿಲ್ಲ. ನನ್ನ ಹತ್ರ ಒಂದು ಕೆಲಸ ಮಾಡಿ, ನನ್ನ ಹತ್ರ ಇಲ್ಲ. ಹಾಗಂತ ಇದ್ದವರನ್ನು ನಾ ತೋರಿಸಿದ್ರೆ ಇದ್ದವ್ರಲ್ಲಿ ಕೊಡಿಸ್ತೀಯ? ಖಂಡಿತ ನಾನೇ. ಇದೊಂದು ಒಳ್ಳೆ ಗುಣ. ಕೆಲವರಿದ್ದಾರಪ್ಪ, ಅವ್ರು ಕೊಡುವುದೂ ಇಲ್ಲ. ಹಾಗಂತ ಕೊಡುವವರಿದ್ರೆ ಅವ್ರನ್ನ ತೋರಿಸೋರು ಇಲ್ಲ. ನೀನ್ ಹಾಗಲ್ಲ, ಇಲ್ಲದೆ ಇದ್ರು ಸಹ ಇದ್ದವ್ರನ್ನ ತೋರಿಸ್ತೇನೆ ಅಂತ ಹೇಳಿದ್ಯಲ್ಲ, ಅದು ಒಳ್ಳೆ ಗುಣ, ಅದು ಒಳ್ಳೆ ಗುಣ. ಹಾಗಾಗಿ ನನ್ನೊಟ್ಟಿಗೆ ಬರ್ತೀಯಾ? ಹೊಟ್ಟೆ ತುಂಬಾ ಅನ್ನ ಕೊಡ್ತೀರಿ ಅಂತ ಎಲ್ಲಿ ಬೇಕಾದ್ರೆ ಬರ್ತೇವೆ. ಏನು ಬೇಕಾದ್ರೆ ನಾನು ಕೊಡಿಸ್ತೇನೆ. ಹೌದಾ? ಜವಾಬ್ದಾರಿ ನನ್ನದು. ನನ್ನ ಜೊತೆ ಬರಬೇಕು. ಆಯ್ತಪ್ಪ, ಆಯ್ತು. ಎಲ್ಲ ನಮ್ಮ ಮಂಗಳ ದೇವರೇ, ಎಲ್ಲ ಭಿಕ್ಷುಕರೇ. ಆಯ್ತು. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ಗುರಿ ತಿಳಿಯದೆ ತೊಡಲಾಡುವರು. ಹಾಲೋ ನೀರೋ ಗನ ಗನವೋ ಅದನದಿಯಲ್ಲಿ ನಾವು ಬಳಲುವರು. ಹೋದೆ ಹೊಡಿಯಪ್ಪ, ಆಯಾಸ ಆಗಿದೆ. ಆಯಾಸ ಆದ್ರೆ ನಾಳೆ ದಿನ ಉಂಟು. ಹೋಗಿ ಕೆಲಸ ಏನಾಯ್ತು? ಇಲ್ಲ, ನೀವು ಹೇಳಿದ ಹಾಗೆ ಭಿಕ್ಷುಕರನ್ನು ಕರ್ಕೊಂಡು ಬಂದಿದ್ದೇನೆ. ಹೌದಾ? ಎಷ್ಟು ಜನ ಇದ್ದಾರೋ ಅಷ್ಟು ಜನ ಕರ್ಕೊಂಡು ಬಂದಿದ್ದೇನೆ. ಏನು ಮುಕ್ಕು ಹೆಚ್ಚು ಕಡಿಮೆ ಹಾಗೆ ಆಯ್ತು. ಇದು ಅಂದ್ರೆ ಭಿಕ್ಷುಕರು ಹಾಗೆ ಆಗಿದೆ. ಆಯಾಸ ಹೌದಾ? ಪ್ರಯತ್ನ ಮಾಡ್ಬೇಕಲ್ಲ. ಎಲ್ಲಿದ್ದಾರೆ? ಅಲ್ಲ, ಆ ಕಡೆ ಎಲ್ಲಿದ್ದೇನೆ. ಕಳಿಸೋಣ. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ಗುರಿ ತಿಳಿಯದೆ ತೊಡಲಾಡುವರು. ಹಾಲೋ ನೀರೋ ಗನ ಗನವೋ ಅದನದಿಯಲ್ಲಿ ನಾವು ಬಳಲುವರು. ಯಾವ ವಾಸನೆ ಅದು? ನಿಂದು ಅವಂದು? ನಾನು ವಾಸನೆ ಬರ್ಲಿಕ್ಕೆ ಉಂಟಾ? ಆಗಲ್ಲ, ಕೇಳಿದೆ. ಅಲ್ಲ ನೋಡಿ, ಹೊರಗಡೆ ಹೋದವನೇನೋ ಆಗ ಕೇಳಿ. ಈಗಲೇ ಹೀಗೆ ಮಾಡಿ ನಾನು ಹೇಗಿರ್ಬೋದು ಹೇಳಿ? ನಿನಗೆ ತೊಂದರೆ ಇಲ್ಲ.
ಅಂದ್ರೆ ಅಭ್ಯಾಸ ಆಗಿದೆ ಅಲ್ಲ. ಹೌದು, ಹೊರಗಡೆ ಇರುವಾಗಲೇ ನಾನು ಇರೋದು. ಅಡ್ಡಿಲ್ಲ, ಅಡ್ಡಿಲ್ಲ. ನೋಡಿ ಭಿಕ್ಷುಕರೆಲ್ಲ ಬಂದಿದ್ದಾರೆ. ಆದ್ರೆ ನಾನು ವಿಚಾರ ಮಾಡ್ಬೇಕಾದ ಯಾರು ಯಾರು ಮಾಡುದು? ಅದೆಲ್ಲ ನೀವೇ. ನಾನೇ ಮಾಡುದಾ? ನಿನ್ನದೇ ಕೆಲಸ. ನೀವ್ಯಾಂತ ಭಿಕ್ಷುಕ್ ನೋಡ್ಲಿಕ್ಕೆ ಗಟ್ಟಿ ಮುಟ್ಟಿದ್ದಾನಲ್ಲ. ನೋಡಿ ಕಟ್ಬಿಟ್ಟು ನೋಡಿ ನೋಡಿ ತುಂಬಿದ್ದಾಗಿದ್ದಾನೆ, ಮನಸ್ಸು ತುಂಬಿದ್ದಾಗಿದ್ದಾನೆ. ಏನೋ ಸಮಸ್ಯೆ ಇರ್ಬೇಕು ನೋಡಿ. ಆ ಸಮಸ್ಯೆ ಹೊಡೆದು ಬಿಡು. ಹೊಡಿತ ಈಗ. ಇದು ನಿನಗೆ ಏನ್ ತೊಂದ್ರೆಪ್ಪ? ಊಟ ಮಾಡ್ಲಿಲ್ವಾ? ಆ ಊಟ ಮಾಡ್ಲಿಲ್ವಾ? ಅಲ್ವಾ, ನಿನಗೆ ಎಂತ ಸಮಸ್ಯೆ? ಮದುವೆ ಆಗ್ಲಿಲ್ವಾ? ಓಯ್ ಬಡಿಯ ಅಂಗಡಿ ದೂರ ಹೌದು. ಅವನ್ ಮತ್ತೆ ಅಂಗಡಿ ಬೇರೆ ಉಂಟು, ಮತ್ತೆ ಬಿಚ್ಚಿ ಬಿಡ್ತದೆ. ಆ ಅಂಗಡಿ ಅಲ್ಲ, ಇದು ಕಿವಿ ದೂರ. ಅದು ನಿನಗೆ ಕಿವಿ ಕೇಳುದಿಲ್ಲಲ್ಲ? ಗಟ್ಟಿ ಮಾತಾಡ. ನಿಧಾನ ಮಾತಾಡ. ನಿನಗೆ ಕಿವಿ ಕೇಳುದಿಲ್ಲ ಹಾ. ಅಲ್ಲ, ಸಮಸ್ಯೆ ಅದೇ ಅಲ್ವಾ? ಹಾ. ಇಲ್ವಾ? ಇದು ನಿನ್ನೆ ಒಂದು ಕಥೆ ಆಯ್ತಲ್ಲ. ಹಾ. ನಾನು ನಿಮ್ಮನೆ ಹತ್ರ ನಡ್ಕೊಂಡು ಹೋಗ್ತಾ ಇದ್ದ. ಗಟ್ಟಿ ಮಾತಾಡ. ನಾನು ನಿಮ್ಮನೆ ಹತ್ರ ನಡ್ಕೊಂಡು ಹೋಗ್ತಿದ್ನ. ಅಷ್ಟೊತ್ತಿಗೆ ನಿನ್ನ ಹೆಂಡತಿ ನನ್ನನ್ನು ನೋಡಿ ನನ್ನನ್ನು ಕರೆದದ್ದು. ಕರ್ಕೊಂಡು ಏನು ಹೇಳಿದ್ರೆ ಗೊತ್ತಾ? ನನ್ನ ಗಂಡ ಸಾಮ ಎಲ್ಲ ನೀವು ಭಾರಿ ಚಂದ ಐತಿ, ಅಯ್ಯೋ ಮೊದಲೇ ಗೊತ್ತಿದ್ದಿದ್ರೆ ನಾನೇ ನಿಮ್ಮ ಮದುವೆ ಆಗ್ತಿದ್ದೆ ಅಂತ ಹೇಳಿದ್ರು. ನಿಮ್ಮನ್ನು ನೋಡಿದಾಗ ಭಾರಿ ಮನ್ಸಾಗ್ತಾ ಉಂಟು ಅಂತ ಹೇಳಿದ್ದು. ಪಾಪಿ ಮಗನೇ, ನಾನಿಲ್ದೆ ಹೊತ್ತಿಗೆ ನಮ್ಮನೆ ಕಡೆ ಹೋಗ್ತೀಯ ನೀನು? ಇದು ಸಣ್ಣ ಹೇಳ್ದಲ್ಲ, ನಿಂಗೆ ಯಾಕೆ ಕೇಳ್ದಪ್ಪ ಇದು? ಇದು ಯಾಕೆ ಹೇಳ್ತು? ನಿನ್ನೆ ಕಿವಿ ಕೇಳ್ದ? ಹೊಡಿ ಹೊಡಿ ಹೊಡಿ. ಅಪ್ಪನ ಕಥೆ ಮುಗೀತು. ಎಂತ ಪರಿಸ್ಥಿತಿ ಉಂಟು ಮಾತ್ರ. ಕಿವಿ ಕೇಳಿದಕ್ಕೂ ಬೇಡ್ತದ ಮಗ. ಕೆಲಸ ಮಾಡ್ಲಿಕ್ಕೆ ಕೈ ಕಾಲು ಸರಿ ಉಂಟು. ಗೊತ್ತೇ ಉಂಟು, ಬರೀ ಸುಳ್ಳು ಹೇಳು. ಇಲ್ಲೋ ಬಿದ್ದ ಅವು ಕಾಪಾಡಿದ್ರೆ ಹೀಗ ಇರ್ತಿದ್ದೆ ನೀನು. ಹೇಳ ಹೇಳ ಮೇಲೆ ಹೇಳ. ಹಾ ಹಿಡ್ಕೊ. ಹೌದೌದು ಹಿಡ್ಕೊ, ಹೇಳ. ಹಾ ಬಿಡ, ಸಾಕು ಬಿಡ. ನಿಂತ್ಕೊಂಡ್ಯಾ? ನಿಂತೆ. ಏನು ಸಂತೋಷ ಹಿಡ್ಕೊಳ್ಳಿ ಬಿಡ. ಹೌದಾ? ಇದ ನಿನಗೆ ತೊಂದ್ರೆ ಎಂತಪ್ಪ? ನಿನಗೆ ನನಗೆ ಕಣ್ಣು ಕಾಣಿಸುದಿಲ್ವಾ? ನಾನು ಕಾಣ್ತಾ ಉಂಟಲ್ಲ. ನನಗೆ ಕಾಣಿಸುದಿಲ್ವಾ ನೀನು? ಓ, ನಿನಗೆ ದೃಷ್ಟಿ ಇಲ್ಲ. ಕಣ್ಣು ಉಂಟು, ದೃಷ್ಟಿ ಇಲ್ಲ. ದೃಷ್ಟಿಹೀನ, ಏನೂ ಕಾಣುವುದಿಲ್ಲ. ಏನು ಕಾಣುದಿಲ್ಲ. ನಮ್ಮ ಮಹಾರಾಜನ ನಿನ್ನ ಪರಿಸ್ಥಿತಿ ನೋಡಿ ತುಂಬಾ ಬೇಸರ ಆಯ್ತು. ಹೌದೇನಾ? ಹೌದೌದು, ಬೇಸರ ಆಗ ಅವ್ರು ಹೇಳಿದ್ರು. ಏನ್ ಹೇಳಿದ್ರು? ಅವನಿಗೆ ಏನ್ ಬೇಕು ಅದು ಕೊಡು ಅಂತ ಹೇಳಿದ್ರು. ಈಗ ಒಂದು ಖರ್ಚಿಗೆ ಅಂತ ನಿನಗೆ ಒಂದು 500 ಕೊಟ್ಟಿದ್ದಾರೆ. ಎಲ್ಲೋಯ್ತ ಇಲ್ಲಿ ಕೈಯಲ್ಲೇ ಉಂಟು, ಇದಿಟ್ಟು 500 ಕೊಟ್ಟಿದ್ದಾರೆ. ಯಾರು ತೋರಿಸ್ಬೇಡ, ಹಾಗೆ ಇಟ್ಟು. ಪಾಪಿ ಮಗನೇ, 50 ಕೊಟ್ಟು 500 ಅಂತ ನನಗೆ ಕಣ್ಣು ಕಾಣಿಸುದಿಲ್ಲ. ನಿನ್ನ ಮಾಯೇ ಬಂತಲ್ಲ. ತಿರ್ಗ ಬೇಡ ಬೇಡ ಬೇಡ. ಸರಿ ನಿಂತ್ಕೋ, ಸರಿ ನಿಂತ್ಕೋ, ಸರಿ ನಿಂತ್ಕೋ. ಬೇಡ ಬೇಡ